ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಮೊದಲನೇ ಅಧ್ಯಾಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ರಾಜ್ಯಶಾಸ್ತ್ರದ ಬಗ್ಗೆ ನಾವು ಈಗಾಗಲೇ ಅದರ ಅರ್ಥ, ಅದರ ವ್ಯಾಖ್ಯೆಗಳು, ಅದರ ಸ್ವರೂಪ, ಅದರ ವ್ಯಾಪ್ತಿ, ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಈಗಾಗಲೇ ನಾವು ಈ ಎಲ್ಲ ಅಂಶಗಳನ್ನು ತಿಳಿದುಕೊಂಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳ ಬಗ್ಗೆ ಅಥವಾ ಪದ್ಧತಿಗಳು, ವಿಧಾನ ಅಂದರೂ ಒಂದೇ, ಪದ್ಧತಿ ಅಂದ್ರೂ ಒಂದೇ. ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಅಥವಾ ಪದ್ಧತಿಗಳು, ಮೆಥಡ್ಸ್ ಇನ್ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ವಿಧಾನ, ಪದ್ಧತಿ ಪ್ರತಿಯೊಂದು ವಿಷಯಕ್ಕೆ, ಶಾಸ್ತ್ರಕ್ಕೆ ಅತ್ಯವಶ್ಯಕ. ಯಾವುದೇ ಒಂದು ವಿಷಯವನ್ನು, ಯಾವುದೇ ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡುವಲ್ಲಿ ಅದಕ್ಕೆ ಅದರದೇ ಆದಂತಹ ವಿಧಾನಗಳಿರ್ತಾವೆ, ಪದ್ಧತಿಗಳಿರ್ತಾವೆ. ಇದು ಅವಶ್ಯಕ ಕೂಡ. ಆ ಪದ್ಧತಿ, ಆ ವಿಧಾನದಿಂದ ಆ ವಿಷಯವನ್ನು ನಾವು ತಿಳಿದುಕೊಳ್ಳಲಿಕ್ಕೆ, ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತಿ. ಆ ಹಿನ್ನೆಲೆಯಿಂದ ರಾಜ್ಯಶಾಸ್ತ್ರವೂ ಕೂಡ ಇದರ ಅಧ್ಯಯನ ಮಾಡಲಿಕ್ಕೆ ಹಲವಾರು ವಿಧಾನಗಳಿದ್ದಾವೆ. ಆ ವಿಧಾನಗಳನ್ನು ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಶಾಖೆ, ಒಂದು ಪ್ರಮುಖ ಶಾಸ್ತ್ರ ಅನ್ನೋದು ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ರಾಜಕೀಯ ವಿಷಯಗಳನ್ನು, ರಾಜಕೀಯ ಸಂಗತಿಗಳನ್ನು, ರಾಜಕೀಯ ಘಟನಾವಳಿಗಳನ್ನು ವೈಜ್ಞಾನಿಕ ವಿಶ್ಲೇಷಣೆ ನಡೆಸಿ ಸಿದ್ಧಾಂತ ಅಥವಾ ಸೂತ್ರಗಳನ್ನು ರಚಿಸಲಾಗ್ತೈತಿ ಅಥವಾ ಅಂತಿಮ ನಿರ್ಣಯಕ್ಕೆ ಬರಲಾಗ್ತೈತಿ. ನೈಸರ್ಗಿಕ ವಿಜ್ಞಾನವಾಗಿರ್ತಕ್ಕಂತಹ ರಾಸಾಯನಿಕ ವಿಜ್ಞಾನ ಆಗಿರ್ಬೋದು, ಭೌತ ವಿಜ್ಞಾನ ಆಗಿರ್ಬೋದು, ಖಗೋಳ ವಿಜ್ಞಾನ ಆಗಿರ್ಬೋದು, ಈ ರೀತಿಯ ನೈಸರ್ಗಿಕ ವಿಜ್ಞಾನಗಳಲ್ಲಿ ಕೈಗೊಳ್ಳಲಾಗ್ತಕ್ಕಂತಹ ವೈಜ್ಞಾನಿಕ ವಿಶ್ಲೇಷಣೆಗೂ ಮತ್ತು ನಮ್ಮ ಶಾಸ್ತ್ರವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರದಲ್ಲಿ ನಾವು ಕೈಗೊಳ್ಳುವ ಪದ್ಧತಿಗೂ ಅಂತರ ಇರುವುದನ್ನು ನಾವು ಗಮನಿಸ್ತೀವಿ. ಹೇಗೆ? ರಾಜ್ಯಶಾಸ್ತ್ರದ ಅಧ್ಯಯನದ ಮೂಲ ವಿಷಯ ಯಾವುದು ಅಂದರೆ ಮಾನವ ಹಾಗೂ ಅವನ ರಾಜಕೀಯ ಚಟುವಟಿಕೆಗಳು. ಈ ಮಾನವ ಮತ್ತು ಅವನ ರಾಜಕೀಯ ಚಟುವಟಿಕೆಗಳು ಎಲ್ಲ ಅವಧಿಯಲ್ಲಿ, ಎಲ್ಲ ಕಾಲಕ್ಕೂ ಒಂದೇ ರೀತಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವು ನಿರಂತರವಾಗಿ ಬದಲಾಗ್ತಾ ಇರುತ್ತವೆ. ಅದಕ್ಕೆ ಮಾನವನ ಸ್ವಭಾವ, ಅವನ ರಾಜಕೀಯ ಚಟುವಟಿಕೆಗಳು ಒಂದೇ ತೆರನಾಗಿರ್ತಾವು ಅಂತ ಹೇಳೋದು ಬಹಳ ಕಷ್ಟ. ಪ್ರಾಣಿಶಾಸ್ತ್ರ ವಿಷಯಕ್ಕೆ ಸೂಕ್ಷ್ಮದರ್ಶಕ ಯಂತ್ರವನ್ನು ಉಪಯೋಗ ಮಾಡ್ತಾರೆ. ಪ್ರಯೋಗ ಮಾಡಲಿಕ್ಕೆ ಲ್ಯಾಬ್ರೋಟ್ರಿ ಅಂತ ನಾವೇನು ಹೇಳ್ತೀವಿ, ಆ ಲ್ಯಾಬ್ರೋಟ್ರಿಯಲ್ಲಿ ಪ್ರಾಣಿಶಾಸ್ತ್ರವನ್ನು ಪ್ರಾಣಿಶಾಸ್ತ್ರದ ವಿಷಯವನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಪ್ರಯೋಗಾಲಯದಲ್ಲಿ ಸೂಕ್ಷ್ಮದರ್ಶಕ ಯಂತ್ರವನ್ನು ಉಪಯೋಗ ಮಾಡ್ತಾರೆ. ಅದೇ ರೀತಿ ಖಗೋಳಶಾಸ್ತ್ರಕ್ಕೆ ದೂರದರ್ಶಕ ಯಂತ್ರ ಇರುವುದನ್ನು ನಾವು ನೋಡ್ತೀವಿ. ಆದರೆ ರಾಜ್ಯಶಾಸ್ತ್ರಕ್ಕೆ ಇಂತಹ ಯಂತ್ರಗಳು ಇಲ್ಲ, ಲಭ್ಯವಿಲ್ಲ. ಇದು ಹಲವು ವೈಜ್ಞಾನಿಕ ವಿಧಾನಗಳನ್ನು ರಾಜ್ಯಶಾಸ್ತ್ರ ಅವಲಂಬಿಸಬೇಕಾಗಿದೆ. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವ ವಿಧಾನಗಳನ್ನು ನಾವು ಮುಖ್ಯವಾಗಿ ಎರಡು ಪ್ರಕಾರಗಳಾಗಿ
ವಿಂಗಡಿಸ್ತೀವಿ. ಅದರಲ್ಲಿ ಮೊದಲನೆಯ ಪ್ರಕಾರ ತರ್ಕ ರೀತಿಯ ಪದ್ಧತಿ ಅಥವಾ ನಿಗಮನ ಪದ್ಧತಿ, ಡಿಡಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ. ಎರಡನೇದು ಕಲ್ಪಿಸುವ ಪದ್ಧತಿ ಅಥವಾ ಅನುಗಮನ ಪದ್ಧತಿ, ಇಂಡಕ್ಟಿವ್ ಮೆಥಡ್ ಅಂತ ನಾವು ಹೇಳ್ತೀವಿ. ಹಾಗಾದರೆ ತರ್ಕ ರೀತಿಯ ಪದ್ಧತಿ ಅಥವಾ ನಿಗಮನ ಪದ್ಧತಿ, ಡಿಡಕ್ಟಿವ್ ಮೆಥಡ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನಿಗಮನ ಪದ್ಧತಿ, ಇಲ್ಲಿ ಸಿದ್ಧಾಂತಗಳು ಕಲ್ಪನೆಯ ಆಧಾರದ ಮೇಲೆ ಅನುಮಾನ ಮಾಡಿ ಪಡೆಯುವಂಥದ್ದಾಗಿರ್ತಾವೆ. ಯಾವ ರೀತಿ? ಮಾನವನ ಸ್ವಭಾವ ಕುರಿತು, ಅವನ ರಾಜಕೀಯ ನಡವಳಿಕೆ ಕುರಿತು, ಅವನ ರಾಜಕೀಯ ಸಂಸ್ಥೆಗಳ ಸ್ವರೂಪದ ಕುರಿತು ಮಾಡಿಕೊಂಡಿರ್ತಕ್ಕಂತಹ ಕಲ್ಪನೆಗಳನ್ನು ತರ್ಕಿಸಿ ತೀರ್ಮಾನಕ್ಕೆ ಬರುವುದು. ಇದು ನಿಗಮನ ವಿಧಾನದ ವೈಶಿಷ್ಟ್ಯ ಅಂತ ಹೇಳ್ತೀವಿ. ಅಂದರೆ ತರ್ಕ ರೀತಿಯ ಪದ್ಧತಿಯಲ್ಲಿ ಕಲ್ಪನೆಯ ಆಧಾರದ ಮೇಲೆ ಸಿದ್ಧಾಂತಗಳನ್ನು ರಚಿಸುವುದು ಅಂತ ಹೇಳ್ಬೋದು. ಎರಡನೇದು ಕಲ್ಪಿಸುವ ಪದ್ಧತಿ ಅಥವಾ ಅನುಗಮನ ಪದ್ಧತಿ, ಇಂಡಕ್ಟಿವ್ ಮೆಥಡ್. ಅನುಗಮನ ಪದ್ಧತಿ ವಸ್ತು ಆಧಾರದ ಮೇಲೆ ನಿರ್ಮಿತವಾಗಿರ್ತೈತಿ. ಇಲ್ಲಿ ನೈಜತೆ, ವಾಸ್ತವಾಂಶಗಳನ್ನು ಸಂಗ್ರಹಿಸಿ ವರ್ಗೀಕರಣ ಮಾಡಿ, ಕೇವಲ ವರ್ಗೀಕರಣ ಮಾಡಿದರೆ ಅಷ್ಟೇ ಅಲ್ಲ, ಅವುಗಳನ್ನು ಹೋಲಿಸಿ ಸಿದ್ಧಾಂತಗಳನ್ನು ರಚಿಸಲಾಗ್ತೈತಿ, ರೂಪಿಸಲಾಗ್ತೈತಿ. ಅನುಗಮನ ಪದ್ಧತಿಯಲ್ಲಿ ಹಲವಾರು ಅಧ್ಯಯನದ ವಿಧಾನಗಳು ಇರುವುದನ್ನು ನಾವು ಪ್ರಮುಖವಾಗಿ ಕಾಣ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ತರ್ಕ ರೀತಿಯ ಪದ್ಧತಿ ಅಥವಾ ನಿಗಮನ ಪದ್ಧತಿಯಲ್ಲಿ ನಾವು ಕಲ್ಪನೆಯ ಆಧಾರಿತ ವಿಧಾನದ ಮೂಲಕ ರಾಜಕೀಯ ಸಿದ್ಧಾಂತಕಾರ, ರಾಜಕೀಯ ಸಂಶೋಧನೆಯನ್ನು ಕೈಗೊಳ್ಳತಕ್ಕಂಥ ಒಬ್ಬ ಸಂಶೋಧಕ ಕಲ್ಪನಾ ಆಧಾರಿತವಾಗಿರ್ತಕ್ಕಂತಹ ಆ ವಿಧಾನವನ್ನು ಅಳವಡಿಸಿಕೊಂಡು ತನ್ನದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ರಚಿಸ್ತಾನೆ. ಆದರೆ ಎರಡನೆಯ ಮುಖ್ಯ ಅಧ್ಯಯನದ ವಿಧಾನವಾಗಿರ್ತಕ್ಕಂಥ ಈ ಕಲ್ಪಿಸುವ ಪದ್ಧತಿ ಅಥವಾ ಅನುಗಮನ ಪದ್ಧತಿ ತನ್ನದೇ ಆಗಿರ್ತಕ್ಕಂತಹ ಹಲವಾರು ವಿಧಾನಗಳನ್ನು ಅಧ್ಯಯನಕ್ಕೆ ಒಳಪಡಿಸಿಕೊಳ್ಳುವುದುಂಟು. ಹಾಗಾದರೆ ನಾವು ಈ ಕಲ್ಪಿಸುವ ಪದ್ಧತಿ ಅಥವಾ ಅನುಗಮನ ಪದ್ಧತಿಯಲ್ಲಿ ಇರತಕ್ಕಂತಹ ಆ ಅಧ್ಯಯನದ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದು ಪ್ರಾಯೋಗಿಕ ಪದ್ಧತಿ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಹೇಳ್ತೀವಿ. ಹೆಸರೇ ಸೂಚಿಸುವ ಹಾಗೆ ಪ್ರಾಯೋಗಿಕ ಪದ್ಧತಿ ಪ್ರಯೋಗದ ಅಧ್ಯಯನವನ್ನು ಒಳಗೊಂಡಿರ್ತಕ್ಕಂಥದ್ದು. ಪ್ರಯೋಗಶಾಲೆ, ಪ್ರಯೋಗದ ಮೂಲಕ ಮಾಡ್ತಕ್ಕಂಥ ಅಧ್ಯಯನ ವಿಧಾನ. ಹಾಗಾದರೆ ಪ್ರಯೋಗಶಾಲೆ ಅಂತ ಹೇಳ್ತೀವಿ. ಪ್ರಯೋಗಶಾಲೆಯನ್ನು ರಾಜ್ಯಶಾಸ್ತ್ರದಲ್ಲಿ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆಯೇನೋ ಅದರ ಬಗ್ಗೆ ನಾವು ಪ್ರಾಯೋಗಿಕ ಪದ್ಧತಿ ಮೂಲಕ ರಾಜ್ಯಶಾಸ್ತ್ರದ ಅಧ್ಯಯನ ಮಾಡುವಲ್ಲಿ ಈ ವಿಧಾನವನ್ನು ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಲಾಗ್ತೈತಿ ಅನ್ನೋದನ್ನು ಈ ಪದ್ಧತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ನೈಸರ್ಗಿಕ ವಿಜ್ಞಾನವಾಗಿರ್ತಕ್ಕಂತಹ ರಸಾಯನಶಾಸ್ತ್ರದಲ್ಲಿ ಒಬ್ಬ ಪ್ರಯೋಗ ಮಾಡ್ತಕ್ಕಂತಹ ಪ್ರಯೋಗಕಾರ ಏನನ್ನು ಮಾಡುತ್ತಾರೋ ಅದನ್ನು ರಾಜ್ಯಶಾಸ್ತ್ರದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೂ ರಾಜ್ಯಶಾಸ್ತ್ರದಲ್ಲೂ ಪ್ರಯೋಗಗಳನ್ನು ನಡೆಸಬಹುದಾಗಿದೆ. ಹೇಗೆ? ಪ್ರತಿಯೊಂದು ಸರ್ಕಾರ ನಿರಂತರವಾಗಿರ್ತಕ್ಕಂಥ ಪ್ರಯೋಗಗಳನ್ನು ನಡೆಸ್ತೈತಿ. ನೈಸರ್ಗಿಕ ವಿಜ್ಞಾನದ ಪ್ರಯೋಗ ನಡೆಸುವವನಿಗೆ ಪ್ರಯೋಗಾಲಯ ಪ್ರಯೋಗ ಕೇಂದ್ರವಾದರೆ, ರಾಜಕೀಯ ಶಾಸ್ತ್ರಜ್ಞನಿಗೆ ಇಡೀ ವಿಶ್ವವೇ ಪ್ರಯೋಗಶಾಲೆಯಾಗಿದೆ. ನೈಸರ್ಗಿಕ ವಿಜ್ಞಾನದಲ್ಲಿ ಪ್ರಯೋಗವನ್ನು ಮಾಡ್ತಕ್ಕಂಥ ಒಬ್ಬ ಸಂಶೋಧಕನಿಗೆ ಪ್ರಯೋಗಾಲಯ, ಲ್ಯಾಬೊರೇಟರಿ ಅವನ ಪ್ರಯೋಗ ಕೇಂದ್ರ, 4 ಗೋಡೆಯ ಮಧ್ಯೆ ಅವನು ಪ್ರಯೋಗವನ್ನು ಮಾಡಬೇಕು.
ಆದರೆ ರಾಜ್ಯಶಾಸ್ತ್ರಜ್ಞ ಪ್ರಯೋಗವನ್ನು ಮಾಡೋದು ಸಮಾಜದ ಮೂಲಕ. ಅವನ ಪ್ರಯೋಗಶಾಲೆ ಸಮಾಜ, ಅವನ ಪ್ರಯೋಗಶಾಲೆ ಇಡೀ ರಾಜ್ಯ, ಅವನ ಪ್ರಯೋಗಶಾಲೆ ಇಡೀ ಪ್ರಪಂಚ ಅಂತ ನಾವು ಹೇಳ್ತೀವಿ. ರಾಜಕೀಯ ಶಾಸ್ತ್ರಜ್ಞನಿಗೆ ಸರ್ಕಾರಗಳ ಆಡಳಿತ ನೀತಿಯ ಬದಲಾವಣೆ ಆಗಿರ್ಬೋದು, ಶಾಸನದ ಮಾರ್ಪಾಟು ಆಗಿರ್ಬೋದು, ಕ್ರಾಂತಿ ಆಗಿರ್ಬೋದು. ನಾವು ಫ್ರಾನ್ಸ್ ಕ್ರಾಂತಿ ಅಂತ ಹೇಳ್ತೀವಿ, ಅಮೇರಿಕ ಕ್ರಾಂತಿ ಅಂತ ಹೇಳ್ತೀವಿ, ಬ್ರಿಟನ್ ಕ್ರಾಂತಿ ಅಂತ ಹೇಳ್ತೀವಿ, ರಷ್ಯಾ ಕ್ರಾಂತಿ ಅಂತ ಹೇಳ್ತೀವಿ. ಇವುಗಳ ಕಾರಣಗಳನ್ನು, ಇವುಗಳ ಪರಿಣಾಮಗಳನ್ನು ಪ್ರಯೋಗದ ಮೂಲಕ ಒಬ್ಬ ರಾಜ್ಯಶಾಸ್ತ್ರಜ್ಞ ಈ ವಿಧಾನದ ಮೂಲಕ ಹೇಳಲಿಕ್ಕೆ ಸಾಧ್ಯ ಇದೆ. ಸರ್ಕಾರಗಳ ಶಾಂತಿಯುತ ಉಚ್ಚಾಟನೆ ಆಗಿರ್ಬೋದು, ಸಂವಿಧಾನವನ್ನು ರದ್ದುಗೊಳಿಸುವಿಕೆ ಆಗಿರ್ಬೋದು, ಅಥವಾ ಸಂವಿಧಾನವನ್ನು ನಿರಾಕರಣೆ ಮಾಡೋದು ಆಗಿರ್ಬೋದು, ಸಂವಿಧಾನದ ತಿದ್ದುಪಡಿ ಮಾಡಬಹುದು. ಇವುಗಳೆಲ್ಲವೂ ಸಹ ಆದಿಕಾಲದಿಂದಲೂ ನಡೆಯುತ್ತಿರ್ತಕ್ಕಂಥ ರಾಜಕೀಯ ಪ್ರಯೋಗಗಳಾಗಿವೆ. ಬ್ರಿಟನ್ ಮತ್ತು ಭಾರತದಲ್ಲಿ ಇರ್ತಕ್ಕಂಥ ಸಂಸದೀಯ ಸರ್ಕಾರ ಪದ್ಧತಿ, ಅಮೇರಿಕಾದ ಅಧ್ಯಕ್ಷೀಯ ಸರ್ಕಾರ, ಚೀನಾದ ಸಮತಾವಾದ ಸರ್ಕಾರ, ಇವುಗಳೆಲ್ಲವೂ ಪ್ರಸಕ್ತ ಪ್ರಪಂಚದಲ್ಲಾಗುತ್ತಿರುವ ರಾಜಕೀಯ ಪ್ರಯೋಗಗಳೇ ಅಂತ ನಾವು ಹೇಳಬೇಕಾಗ್ತೈತಿ. ಈ ರೀತಿಯಾಗಿ ಪ್ರಾಯೋಗಿಕ ಪದ್ಧತಿಯನ್ನು ರಾಜ್ಯಶಾಸ್ತ್ರಜ್ಞ ಅಳವಡಿಸಿಕೊಳ್ಳುವುದರ ಮೂಲಕ ತನ್ನ ಅಧ್ಯಯನವನ್ನು ಮಾಡಬಹುದು. ಎರಡನೇ ಪದ್ಧತಿ ಅಂದರೆ ಐತಿಹಾಸಿಕ ವಿಧಾನ, ಹಿಸ್ಟಾರಿಕಲ್ ಮೆಥಡ್. ಐತಿಹಾಸಿಕ ಅನ್ನುವುದು ಇತಿಹಾಸ. ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳಲ್ಲಿ ಐತಿಹಾಸಿಕ ವಿಧಾನ ಅನ್ನೋದು ಒಂದು ಪ್ರಮುಖವಾಗಿರ್ತಕ್ಕಂಥ ಪದ್ಧತಿಯಾಗಿದೆ. ಐತಿಹಾಸಿಕ ವಿಧಾನದ ಮುಖ್ಯ ಪ್ರತಿಪಾದಕರಂದರೆ ಜಾನ್ ಸಿಲೆ, ಎಚ್.ಜೆ. ಲಾಸ್ಕಿ, ಮಾಂಟೆಸ್ಕೋ, ಹೆನ್ರಿ ಮೆನ್ ಮುಂತಾದವರು. ಐತಿಹಾಸಿಕ ಪದ್ಧತಿ ಪ್ರಾಯೋಗಿಕ ಪದ್ಧತಿಗೆ ಪೂರಕವಾಗಿರ್ತಕ್ಕಂಥದ್ದು. ಆದಿಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ನಡೆದಿರುವ ರಾಜಕೀಯ ಪ್ರಯೋಗಗಳೆಲ್ಲ ಚರಿತ್ರೆಯಲ್ಲಿ ಮೈಗೂಡಿವೆ. ಇತಿಹಾಸ ಹಿಂದಿನ ರಾಜಕೀಯ ಘಟನಾವಳಿಗಳ ಬಗ್ಗೆ ತಿಳುವಳಿಕೆಯನ್ನು ನೀಡುವುದಷ್ಟೇ ಅಲ್ಲ, ಮುಂದಿನವುಗಳು ಹೇಗಿರಬೇಕು ಅನ್ನೋದನ್ನು ಊಹೆ ಮಾಡಿಕೊಳ್ಳಿಕ್ಕೆ ನೆರವಾಗ್ತೈತಿ. ಐತಿಹಾಸಿಕ ವಿಧಾನದಿಂದ ಹಿಂದೆ ರಾಜ್ಯವು ಹೇಗೆ ಇತ್ತು ಮತ್ತು ರಾಜ್ಯ ಯಾಕೆ ರಚನೆ ಆಯಿತು, ಕಾನೂನುಗಳು ಏಕೆ ಮತ್ತು ಹೇಗೆ ರಚಿತವಾಗುತ್ತಿದ್ದವು ಹಿಂದೆ ಪ್ರಾಚೀನ ಕಾಲದಲ್ಲಿ, ಆವಾಗ ಕಾನೂನುಗಳನ್ನು ಯಾರು ಕಾರ್ಯಗತಗೊಳಿಸ್ತಿದ್ರು, ಇವೆಲ್ಲವುಗಳನ್ನು ಅರಿತುಕೊಳ್ಳಿಕ್ಕೆ ಇತಿಹಾಸ ಸಹಾಯ ಕಲ್ಪಿಸ್ತೈತಿ. ಐತಿಹಾಸಿಕ ವಿಧಾನ ಹಿಂದಿನದನ್ನು ತಿಳಿದುಕೊಳ್ಳಲಿಕ್ಕೆ ಸಹಕಾರಿಯಾಗುವುದು ಅಷ್ಟೇ ಅಲ್ಲ, ಮುಂದಿನದು ಹೇಗಿರಬೇಕು ಅಂತ ಊಹಿಸಲಿಕ್ಕೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಹೀಗಾಗಿ ಐತಿಹಾಸಿಕ ವಿಧಾನವೂ ಸಹಿತ ರಾಜಕೀಯ ಅಧ್ಯಯನ ಮಾಡುವ ವಿಧಾನವಾಗಿದೆ ಅಂತ ಹೇಳ್ತೀವಿ. ಮೂರನೇದ್ದು ಹೋಲಿಕೆಯ ಪದ್ಧತಿ, ಕಂಪೇರಿಟಿವ್ ಮೆಥಡ್. ಹೋಲಿಕೆಯ ಪದ್ಧತಿಯನ್ನು ಇನ್ನೊಂದು ಹೆಸರಿನಿಂದ ಕರೆಯಲಾಗುತ್ತದೆ ತೌಲನಿಕ ಪದ್ಧತಿ. ಕಂಪೇರೇಟಿವ್, ತೌಲನಿಕ, ಹೋಲಿಕೆ. ತೌಲನಿಕ ಅಂದರೆ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು, ಒಂದು ಸರ್ಕಾರವನ್ನು ಇನ್ನೊಂದು ಸರ್ಕಾರದೊಂದಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು, ಒಂದು ರಾಷ್ಟ್ರದ ಸಂವಿಧಾನವನ್ನು ಇನ್ನೊಂದು ರಾಷ್ಟ್ರದ ಸಂವಿಧಾನದೊಂದಿಗೆ ಹೋಲಿಕೆ ಮಾಡ್ತಕ್ಕಂಥದ್ದು. ಇದು ಹೋಲಿಕಾ ಪದ್ಧತಿ ಅಂತ ಕರೆಯಿಸಿಕೊಳ್ತೈತಿ. ಇದೂ ಸಹಿತ ಅಂದರೆ ಹೋಲಿಕೆಯ ಪದ್ಧತಿಯೂ ಸಹಿತ ಐತಿಹಾಸಿಕ ಪದ್ಧತಿಗೆ ಪೂರಕವಾಗಿದೆ. ಹೋಲಿಕೆಯ ಪದ್ಧತಿಯು ರಾಜ್ಯಶಾಸ್ತ್ರಕ್ಕೆ
ಬಹಳಷ್ಟು ಚಿರಪರಿಚಿತವಾಗಿರ್ತಕ್ಕಂಥದ್ದು. ಪ್ರಾಚೀನ ಕಾಲದೊಳಗೆ ಕ್ರಿಸ್ತಪೂರ್ವ 2 ಮತ್ತು 3ನೇ ಶತಮಾನದಲ್ಲಿ ಅರಿಸ್ಟಾಟಲ್ ಈ ಪದ್ಧತಿಯನ್ನು ಬಳಸಿರ್ತಕ್ಕಂಥ ಮೊದಲಿಗರಲ್ಲಿ ಒಬ್ಬನಾಗಿದ್ದಾನೆ. ಅರಿಸ್ಟಾಟಲ್ ತನ್ನ ಕಾಲದ 158 ಸಂವಿಧಾನಗಳನ್ನು ಹೋಲಿಸಿ ಅಧ್ಯಯನ ಮಾಡಿದ. ಅಧ್ಯಯನ ಮಾಡುವುದರ ಮೂಲಕ ತನ್ನದೇ ಆಗಿರ್ತಕ್ಕಂತಹ ದಿ ಪಾಲಿಟಿಕ್ಸ್ ರಾಜ್ಯಶಾಸ್ತ್ರ ಅನ್ನುವ ಗ್ರಂಥವನ್ನು ಬರೀತಾನೆ. ಹೀಗಾಗಿ ರಾಜಕೀಯ ಕ್ರಾಂತಿಯನ್ನು ತಡೆಗಟ್ಟಲಿಕ್ಕೆ ಅರಿಸ್ಟಾಟಲ್ ಅವತ್ತು ಸೂಚಿಸಿರ್ತಕ್ಕಂಥ ಅಭಿಪ್ರಾಯಗಳು ಇವತ್ತಿಗೂ ಸಹಿತ ವಾಸ್ತವಿಕವಾಗಿರ್ತಕ್ಕಂಥವುಗಳು. ಆಧುನಿಕ ಕಾಲದಲ್ಲಿಯೂ ಸಹಿತ ಅನೇಕ ರಾಜ್ಯಶಾಸ್ತ್ರಜ್ಞರು ಈ ಹೋಲಿಕಾ ಪದ್ಧತಿಯನ್ನು ಅನುಸರಿಸಿದ್ದಾರೆ. ಅವರುಗಳಲ್ಲಿ ಪ್ರಮುಖರಾದವರೆಂದರೆ ಮಾಂಟೆಸ್ಕೋ ಇರಬಹುದು, ಜೆ.ಎಸ್. ಮಿಲ್, ಲಾರ್ಡ್ ಬ್ರೈಸ್ ಮುಂತಾದವರು. ಹೋಲಿಕೆ ಮಾಡುವಾಗ ವಿಭಿನ್ನ ಪರಿಸ್ಥಿತಿ ಹಾಗೂ ಸಂದರ್ಭಗಳನ್ನು ಉಪೇಕ್ಷಿಸಬಾರದು. ಉದಾಹರಣೆಗೆ ಬ್ರಿಟಿಷ್ ಪ್ರಜಾಪ್ರಭುತ್ವ ಹಾಗೂ ಭಾರತದ ಪ್ರಜಾಪ್ರಭುತ್ವದ ನಡುವೆ ಹೋಲಿಕೆ ಮಾಡುವಾಗ ಭಾರತದಲ್ಲಿರ್ತಕ್ಕಂತಹ ಜಾತಿ ಪದ್ಧತಿ, ಸಂಸ್ಕೃತಿ, ಹಲವಾರು ಭಾಷೆಗಳ ವಿಭಿನ್ನತೆ, ಆರ್ಥಿಕ ಹಿಂದುಳಿದುವಿಕೆ ಮುಂತಾದ ಪರಿಸ್ಥಿತಿಯನ್ನು ನಾವು ಕಡೆಗಣಿಸಬಾರ್ದು. ಇವು ಭಾರತದ ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿ ಸಾಧಕವಾಗಿದ್ದಾವೆ, ಬಾಧಕವಾಗಿದ್ದಾವೆ ಅನ್ನೋದನ್ನು ನಾವು ನಿಷ್ಪಕ್ಷಪಾತವಾಗಿ ಹೇಳಬೇಕಾಗ್ತೈತಿ. ಆವಾಗ ಮಾತ್ರ ಹೋಲಿಕೆಯ ಅಧ್ಯಯನ ಪೂರ್ಣ ಆಗ್ತೈತಿ, ಮಹತ್ವವನ್ನು ಪಡೆದುಕೊಳ್ಳುತ್ತದೆ. 4ನೇದು ಅವಲೋಕನ ಪದ್ಧತಿ, ಅಬ್ಸರ್ವೇಷನ್ ಮೆಥಡ್ ಅಂತ ಹೇಳ್ತೀವಿ. ಏನಿದು ಅವಲೋಕನ ಪದ್ಧತಿ? ರಾಜಕೀಯ ಘಟನೆಗಳು, ರಾಜಕೀಯ ಸಂಗತಿಗಳ ವಾಸ್ತವಿಕ ಅವಲೋಕನವನ್ನು ಈ ವಿಧಾನ ಒಳಗೊಂಡಿದೆ. ಒಬ್ಬ ರಾಜಕೀಯ ಸಂಶೋಧಕ ರಾಜಕೀಯ ಸಂಸ್ಥೆಗಳ ಕಾರ್ಯನಿರ್ವಹಣೆಯನ್ನು ಅವಲೋಕನ ಮಾಡಿ ತನ್ನ ನಿರ್ಣಯ ಏನೆಂದು ಕಂಡು ಹಿಡಿಯುತ್ತಾನೆ. ಅವಲೋಕನ ಪದ್ಧತಿಯಲ್ಲಿ ಸಂಶೋಧಕನು ರಾಜಕೀಯ ಚಟುವಟಿಕೆಗಳು, ಸಂಸ್ಥೆಗಳು, ಸಿದ್ಧಾಂತಗಳು, ರಾಜಕೀಯ ಪದ್ಧತಿ ಮುಂತಾದವುಗಳನ್ನು ತಾನೇ ಸ್ವತಃ ಭಾಳ ಹತ್ತಿರದಿಂದ ಗಮನಿಸ್ತಾನೆ. ಭಾಳ ಹತ್ತಿರದಿಂದ ಗಮನಿಸುವುದರಿಂದ ಆತನ ಅಧ್ಯಯನವು ಸ್ಪಷ್ಟವೂ ವೈಜ್ಞಾನಿಕವೂ ಆಗಿರಲಿಕ್ಕೆ ಸಾಧ್ಯವಾಗುತ್ತದೆ. ಅಗತ್ಯವಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಲಿಖಿತವಾದ ರೂಪದಲ್ಲಿ ಗುರುತಿಸಿಕೊಳ್ಳಬಹುದು ಆ ಸಂಶೋಧಕ. ಜೇಮ್ಸ್ ಬ್ರೈಸ್ ರವರು ಈ ಅವಲೋಕನ ಪದ್ಧತಿಯನ್ನು ಬಹಳ ಯಶಸ್ವಿಯಾಗಿ ಅನುಸರಿಸಿದರೆಂದು ಹೇಳಬಹುದು. ಬ್ರೈಸ್ ರವರು ವಾಸ್ತವಾಂಶಗಳನ್ನು ತಾನೇ ಕಂಡುಕೊಂಡು ತೀರ್ಮಾನಗಳಿಗೆ ಬರುವುದಕ್ಕೋಸ್ಕರ ಅವರು ಏನು ಕೆಲವು ರಾಷ್ಟ್ರಗಳಿಗೆ ಭೇಟಿಯನ್ನು ಕೊಡ್ತಾರೆ. ಅದು ಅಮೇರಿಕಾ, ಕೆನಡಾ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ರಾಷ್ಟ್ರಗಳಿಗೆ. ಆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರಗಳ, ಅಲ್ಲಿನ ರಾಜಕೀಯ ಸಂಘ ಸಂಸ್ಥೆಗಳ ಜನರ ಕಾರ್ಯ ನಡವಳಿಕೆಯನ್ನು ಭಾಳ ಹತ್ತಿರದಿಂದ ಗಮನಿಸ್ತಾರೆ. ಅವನ ಸೂಚನೆ ಏನಂದ್ರೆ, ಲಾರ್ಡ್ ಬ್ರೈಸನ ಸೂಚನೆ ಏನಂದ್ರೆ, ನಮ್ಮ ಅವಲೋಕನವು ಒಂದು ರಾಜ್ಯಕ್ಕೆ ಸೀಮಿತವಾಗಿರಕೂಡದು. ಅಂದರೆ ರಾಜಕೀಯ ಸಂಶೋಧಕ, ವೀಕ್ಷಕ ಘಟನಾವಳಿಯ ಕ್ಷೇತ್ರ ವಿಶಾಲವಾಗಿದ್ದಷ್ಟು ಉತ್ತಮ ಅನ್ನೋದು
ಬ್ರೈಸ್ರವರ ಹೇಳಿಕೆ, ಸಲಹೆ. ಇತರ ಅಧ್ಯಯನ ವಿಧಾನಗಳ ಸಹಾಯವಿಲ್ಲದೆ ಇದೊಂದೇ ವಿಧಾನದ ಮೂಲಕ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದರ ಜೊತೆಗೆ ಹಲವಾರು ಅಧ್ಯಯನದ ವಿಧಾನಗಳು ಸಹಿತ ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಬೇಕಾಗುತ್ತವೆ. 5ನೇದ್ದು ತಾತ್ವಿಕ ವಿಧಾನ, ಫಿಲಾಸಾಫಿಕಲ್ ಮೆಥಡ್ ಅಂತ ಹೇಳ್ತೀವಿ. ಹಾಗಾದರೆ ಈ ವಿಧಾನದ ಮೂಲಕ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಹೇಗೆ ಮಾಡಬಹುದು? ಈ ವಿಧಾನವನ್ನು ಪ್ರತಿಪಾದಿಸಿರ್ತಕ್ಕಂತಹ ಪ್ರತಿಪಾದಕರುಗಳಂದರೆ ಪ್ಲೇಟೋ, ರೂಸೋ, ಕಾಂಟ್, ಬ್ಲಂಟಸ್ಲಿ, ಸರ್ ಥಾಮಸ್ ಮೋರ್, ಟಿ.ಎಚ್. ಗ್ರೀನ್, ಹೆಗಲ್, ಮಿಲ್ ಮುಂತಾದ ರಾಜಕೀಯ ಸಿದ್ಧಾಂತಕಾರರು. ಈ ತಾತ್ವಿಕ ವಿಧಾನ ಅನುಮಾನದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಪದ್ಧತಿ. ಸಾಮಾನ್ಯ ಅಭಿಪ್ರಾಯಗಳನ್ನು ನಿಜ ಅಂತ ಭಾವಿಸಿ ತರ್ಕಿಸಿ ತೀರ್ಮಾನಗಳಿಗೆ ಬರುವ ಒಂದು ವಿಶಿಷ್ಟ ಪದ್ಧತಿ ಅಂತ ಹೇಳ್ಬೋದು ಈ ತಾತ್ವಿಕ ಪದ್ಧತಿಯನ್ನು. ಪ್ಲೇಟೋನ ಆದರ್ಶ ರಾಜ್ಯ. ಈ ಪ್ಲೇಟೋನ ಆದರ್ಶ ರಾಜ್ಯ ಇತಿಹಾಸ ಹಾಗೂ ಮಾನವ ಸ್ವಭಾವದಿಂದ ಬಹಳ ದೂರವಾಗಿರ್ತಕ್ಕಂಥದ್ದು. ಅವನು ಆದರ್ಶ ರಾಜ್ಯದಲ್ಲಿ ಸೂಚಿಸಿರ್ತಕ್ಕಂತಹ ಆ ಎಲ್ಲ ವಿಷಯಗಳನ್ನು ನಾವು ನೋಡಿದಾಗ, ಅದು ನ್ಯಾಯ ಸಿದ್ಧಾಂತ ಆಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಸಮತಾವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದಾಗ ಭಾಳಷ್ಟು ಭಿನ್ನವಾಗಿರ್ತಕ್ಕಂತಹ ಭ್ರಮೆಯಿಂದೊಡಗೂಡಿದ ವಿಚಾರಗಳನ್ನು ಪ್ಲೇಟೋ ತನ್ನ ಆದರ್ಶ ರಾಜ್ಯದಲ್ಲಿ ಪ್ರಸ್ತಾಪ ಮಾಡಿದ್ದಾನೆ ಅಂತ ನಾವು ತೀರ್ಮಾನಕ್ಕೆ ಬರ್ತೀವಿ. ಹೀಗಾಗಿ ಪ್ಲೇಟೋನ ಈ ಆದರ್ಶ ರಾಜ್ಯದ ಸಿದ್ಧಾಂತ ಅದು ಕೇವಲ ಸಿದ್ಧಾಂತವಾಗಿಯೇ ಉಳ್ಕೊಂಡು ಬಿಟ್ಟಿದೆ. ಅದು ಜಾರಿಗೆ ಬರಲಿಕ್ಕೆ ಸಾಧ್ಯವೂ ಇಲ್ಲ, ಅಂಗೀಕಾರನೂ ಆಗಿಲ್ಲ. ತಾತ್ವಿಕ ವಿಧಾನದಲ್ಲಿರ್ತಕ್ಕಂತಹ ನ್ಯೂನ್ಯತೆ ಅಂದರೆ ರಾಜಕೀಯ ತತ್ವಗಳು ವಾಸ್ತವಿಕತೆಗೆ ಭಾಳಷ್ಟು ದೂರ ಇದ್ದು ಅವು ಅಸ್ಪಷ್ಟವೂ ಅಪ್ರಯೋಜಕವೂ ಆದುದಾಗಿರಬಹುದು ಅಥವಾ ಆಗಿರ್ತಾವು ಅಂತ ನಾವು ಹೇಳ್ತೀವಿ. ಅದಕ್ಕೆ ಉದಾಹರಣೆಯಾಗಿ ನಾವು ಪ್ಲೇಟೋನ ಆದರ್ಶ ರಾಜ್ಯವನ್ನು ಅಲ್ಲಿ ಹೇಳಿದ್ದೀವಿ. ಇದು ತಾತ್ವಿಕ ವಿಧಾನಕ್ಕೆ ಸಂಬಂಧಿಸಿದ ಹಾಗೆ ಇರತಕ್ಕಂತಹ ಪದ್ಧತಿ. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಉಳಿದ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನಗಳನ್ನು ನಾವು ಚರ್ಚೆ ಮಾಡೋಣ.